ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕಳೆದ ಕೆಲ ವಾರಗಳಿಂದ ನಿರಂತರವಾಗಿ ಅಲ್ಲಿ 40 ಡಿಗ್ರಿ ಎಷ್ಟಿತ್ತು ತಾಪಮಾನ. ಬಟ್ ಇದ್ದಕ್ಕಿದ್ದ ಹಾಗೆ ಮಳೆ ಆಗ್ತಾ ಇದೆ. ಇದರಿಂದ ನಾನಾ ಸಮಸ್ಯೆಗಳಾಗಿದೆ. ಶ್ರೀನಗರದಲ್ಲಿ ಏರ್ ಇಂಡಿಗೋ ಫ್ಲೈಟ್ ತುರ್ತು ಭೂಸ್ಪರ್ಶಗೊಂಡಿದೆ. ವಿಮಾನ ಅಲುಗಾಡ್ತಾ ಇದ್ದ ಹಾಗೆ ಪ್ರಯಾಣಿಕರು ಕೂಡ ಪ್ಯಾನಿಕ್ ಮೋಡ್ಗೆ ತಳ್ಳಲ್ಪಟ್ಟರು. ಏರ್ ಇಂಡಿಗೋ ವಿಮಾನದ ಮುಂಭಾಗಕ್ಕೆ ಹಾನಿ ಆಗಿರೋದ್ರ ಡೀಟೇಲ್ಸ್ ಕೂಡ ಮೇಲ್ನೋಟಕ್ಕೆ ಸಿಗ್ತಾ ಇದೆ. ದೆಹಲಿಯಿಂದ ಶ್ರೀನಗರಕ್ಕೆ ಬರ್ತಾ ಇದ್ದ ವೇಳೆ ಅಂದರೆ ದೆಹಲಿಯಿಂದ ಟೇಕ್ ಆಫ್ ಆಗಿತ್ತು. ಬಟ್ ಅಷ್ಟರಲ್ಲೇ ಈ ಥರದ್ದೆಲ್ಲ ಆಯಿತು. ಭಯಭೀತರಾದಂತಹ ಪ್ರಯಾಣಿಕರು ಕಿರ್ಚಾಡಿದ್ದಾರೆ, ಕೆಲವರೆಲ್ಲ ಹತ್ತಿದ್ದಾರೆ. ಕಡೆಗೆ ಶ್ರೀನಗರದಲ್ಲಿ ಸುರಕ್ಷಿತವಾಗಿ ಸಂಜೆ 6:30ಕ್ಕೆ ಲ್ಯಾಂಡ್ ಆಯಿತು. ಹವಾಮಾನ ವೈಪರೀತ್ಯದಿಂದ ವಿಮಾನ ತುರ್ತು ಭೂಸ್ಪರ್ಶ ಆಯಿತು. ಲಕಿಲಿ ಅಲ್ಲೇನೂ ಬೇರೆ ರೀತಿಯಾದಂತಹ ಹಾರ್ಮ್ ಆಗಿಲ್ಲ. ಆಮೇಲೆ ಅಲ್ಲಿ ಏರ್ ಸಿಗ್ನಲ್ಸ್ ಕೂಡ ಕ್ಲೀನ್ ಇತ್ತು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಯಾವ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ ಅಲ್ಲಿ ಅಂತ. ಇನ್ನು ವಿಮಾನದ ಮುಂಭಾಗವನ್ನು ಕೂಡ ನೋಡ್ತಾ ಇದ್ದೀರಾ, ಭಾಗಶಃ ಹಾನಿಯಾಗಿದೆ. ಬಟ್ ಇದೇ ವಿಂಗ್ಸ್ಗೆ ಏನಾದರೂ ಆಗಿದ್ದಿದ್ರೆ ಪ್ರಾಬಬ್ಲಿ ಅದು ಲ್ಯಾಂಡಿಂಗ್ ಆಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ, ದೊಡ್ಡ ಅನಾಹುತ ಆಗ್ಬಿಡ್ತಾ ಇತ್ತು. ಆಮೇಲೆ ಇದೇ ಕಾರಣಗಳಿಗೋಸ್ಕರ ಹವಾಮಾನ ವೈಪರೀತ್ಯದಲ್ಲಿ ಫ್ಲೈಟ್ಗಳನ್ನು ಎಷ್ಟೊಂದು ಸಲ ಕ್ಯಾನ್ಸಲ್ ಮಾಡೋದು ಕೂಡ. ನಿರಂತರವಾಗಿ 40 ಡಿಗ್ರಿಗೂ ಹೆಚ್ಚು ತಾಪಮಾನವನ್ನು ದೆಹಲಿ ಕಂಡಿತ್ತು. ಕಳೆದ 2-3 ವಾರಗಳಿಂದ ಅಂತೂ ಕಾದ ಕಾವಲಿ ರೀತಿ ಆಗಿತ್ತು. ಬಟ್ ಸಡನ್ನಾಗಿ ವೆದರ್ ಶಿಫ್ಟ್ ಆಗಿದೆ. ಒಂದು ಕಡೆಗೆ ವಿಮಾನಗಳ ವ್ಯತ್ಯಯ ಕೂಡ ಇನ್ನು ಮೇಲೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಮುಂಗಾರಿನೂ ಅಲ್ಲಿ ಕಾಲಿಟ್ಟಿಲ್ಲ. ಫಸ್ಟು ಇಡೀ ದೇಶದಲ್ಲಿ ಕಾಲಿಡೋದು ಕೇರಳಕ್ಕೆ. ಬಟ್ ಅಷ್ಟರಲ್ಲಾಗಲೇ ವಾಯುಭಾರ ಕುಸಿತದ ಕಾರಣಕ್ಕೋಸ್ಕರ ಮಳೆ ಗಾಳಿಯ ಜೊತೆಗೆ ಕೆಲ ವ್ಯತ್ಯಯಗಳಾಗಿದೆ.